ಏನು ಜೋರಾಗಿ ಬರ್ತಿದೆ ಅಲ್ಲ ಮಳೆ. ಈ ಮಳೆಯಲ್ಲಿ ಗೋಬಿ ಮಂಚೂರಿ ಇದ್ದರೆ ತಿನ್ನೋದಕ್ಕೆ ಅದ್ರ ಮಜಾನೇ ಬೇರೆ ಖಾರವಾಗಿ. ಒಳ್ಳೆ ಮಳೆ. ಈ ಟೈಮಲ್ಲಿ ಬಿಸಿ ಬಿಸಿ ಗೋಬಿ ಮಂಚೂರಿ ಇದ್ದರೆ ಹೇಗಿರುತ್ತೆ. ಅದಕ್ಕೆ ಅಂತಲೇ ನಾನು ರೆಡಿ ಮಾಡ್ತಾ ಇದ್ದೀನಿ ಗೋಬಿ ಮಂಚೂರಿಯನ್. ಹೇಗೆ ಮಾಡೋದು ಲೆಟ್ಸ್ ಸಿ. ಹೇಗೆ ಮಾಡೋದು, ಪ್ರಿಪ್ರೇಷನ್ಸ್ ಏನೇನು ಮಾಡ್ಕೋಬೇಕು ಎಲ್ಲದನ್ನು ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೂಕೋಸನ್ನ ಕ್ಲೀನಾಗಿ ನೋಡಿಕೊಂಡು ಕಟ್ ಮಾಡಿ ಪೂರ್ತಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಮಧ್ಯದಲ್ಲಿ ಹುಳ ಇರುತ್ತೆ. ಈ ಹೋಟೆಲ್ಗಳಲ್ಲಿ ಅಲ್ಲೆಲ್ಲ ಕ್ಲೀನಾಗಿ ನೋಡ್ಕೊಂಡು ಕ್ಲೀನ್ ಮಾಡ್ತಾರೆ ಅಂತ ಅನ್ಸಲ್ಲ. ನಾವು ಮನೇಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಬಿಡಿಸ್ಕೊಂಡಾಯ್ತು. ನಮ್ಮನೆ ತಂದಿದ್ರಲ್ಲಿ ಅಷ್ಟೊಂದು ಹುಳ ಇರಲಿಲ್ಲ, ಅದಕ್ಕೆ ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀವಿ ಈ ಸೈಜಲ್ಲಿ. ಆದರೂ ಇರಲಿ ಅಂತ ಬಿಸಿನೀರಿಗೆ ಉಪ್ಪು ಹಾಕಿ ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿ ತೆಗಿಬೇಕು. ಯಾಕೆಂದರೆ ಅದರಲ್ಲಿ ಇರೋ ಕೆಮಿಕಲ್ಸು ಏನಾದರೂ ಇದ್ದರೆ ಹೋಗುತ್ತೆ. ಅದರಿಂದ ಬಿಸಿನೀರಿಗೆ ಉಪ್ಪು ಹಾಕಿ ತೊಳಿಬೇಕು ಅನಿಸುತ್ತೆ. ನೀರನ್ನ ಬಿಸಿಗಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ ಆ ಥರ ಬಿಸಿ ಆಗಬೇಕು. ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಬಿಸಿ ಆಗಿದೆ ನೀರು, ಸ್ವಲ್ಪ ಉಗುರು ಬೆಚ್ಚಗೆ. ಟೂ ಮಿನಿಟ್ಸ್ ಈ ಥರ ಹಾಕಿ ಬಿಟ್ಟ ಮೇಲೆ ತೆಗಿಬೇಕು. ಇದನ್ನು ಚೆನ್ನಾಗಿ ನೀರು ಹೋಗಬೇಕು. ಅದಕ್ಕೆ ಈ ಥರ ಹಾಕಿಡ್ತೀನಿ. ಮನೇಲೇ ಮಾಡುವಂಥ ಚಿಲ್ಲಿ ಸಾಸು. ಇದಕ್ಕೆ ಜಸ್ಟ್ ಏನಿಲ್ಲ, ಗ್ರೀನ್ ಚಿಲ್ಲಿ ತೊಗೊಂಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡು ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಹಾಕಿ ಕುದಿಸ್ಬೇಕು. ಇದಾದ್ರ ಮೇಲೆ ಜಸ್ಟ್ ಮೆಣಸಿನ್ಕಾಯಿ ಮಾತ್ರ, ಆ ನೀರನ್ನು ತೊಗೋಬಾರ್ದು. ಜಸ್ಟ್ ಮೆಣಸಿನ್ಕಾಯಿ ಮಾತ್ರ ತೊಗೊಂಡು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಬೇಕಷ್ಟೇ. ಆವಾಗಲೇ ಚಿಲ್ಲಿ ಸಾಸ್ ರೆಡಿ. ಇದು ನಾಟಿ ಚಿಲ್ಲಿ ಸಾಸು, ಮನೇಲೇ ಮಾಡೋವಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಎರಡನ್ನೂ ಮಿಕ್ಸಿಗೆ ಹಾಕಿ ರುಬ್ಬಬೇಕಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಬೋದು ಅಷ್ಟೇ. ಅದೇ ಜಾರಿಗೆ ನಾನು ಬೇಯಿಸಿಟ್ಕೊಂಡಿದ್ದ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಅದು ರುಬ್ಬಿ ತೆಗೆದಿಟ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದೇ ಜಾರಿಗೆ ಬೇಯಿಸಿಟ್ಟಿರೋ ಮೆಣಸಿನ್ಕಾಯಿ ಹಾಕ್ತೀನಿ. ಚಿಲ್ಲಿ ಸಾಸ್ ಹಾಕ್ತೀನಿ. ರೆಡಿ.
ಇಟ್ಕೊಂಡಿದ್ದು ಗೋಬಿನ ಒಂದೊಂದೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಗೋಬಿನ ಬ್ಯಾಟರಿಗೆ ಹಾಕಿ ಕರಿಯಕ್ಕೆ ಸ್ಟಾರ್ಟ್ ಮಾಡೋಣ. ಸಪ್ರೇಟ್ ಮಾಡ್ಕೋಬೇಕು ಗೋಬಿನ. ಒಂದೊಂದು ಅಂಟ್ಕೊಂಡಿರುತ್ತಲ್ಲ ಅದನ್ನು ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ಹಿಂಗಂದರೆ ಓಪನ್ ಅಪ್ ಆಗುತ್ತೆ. ಅವಾಗ ಕ್ಲೀನಾಗಿ ಇಂಡಿವಿಜುವಲ್ ಆಗಿ ಗೋಬಿ ಬೇಯುತ್ತೆ. ಇಲ್ಲ ಅಂತಂದರೆ ಗೋಬಿ ಬೇಯಲ್ಲ, ಅಷ್ಟು ಫ್ರೈ ಆಗಬೇಕು, ಕ್ಲೀನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗಿಬೇಕು. ಇನ್ನೊಂದು ಇಂಡಿಕೇಶನ್ ಏನು ತೋರಿಸುತ್ತೆ ಅಂತಂದರೆ, ನೀವು ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆಗುತ್ತೆ ನೋಡಿ. ಈ ಥರ ಬಬಲ್ಸ್ ಇದೆಯಲ್ಲ, ಬಬಲ್ಸ್ ಕಡಿಮೆ ಆಗಿದೆ ಅಲ್ಲಿ. ಅವಾಗ ಬಬಲ್ಸ್ ಕಡಿಮೆ ಆಗಿದೆ ಅಂದಾಗ ಇದು ಬೆಂದಿದೆ, ಕ್ಲೀನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆಹಾ, ರೆಡಿಯಾಗಿದೆ. ಫಸ್ಟ್ ಟೇಸ್ಟು ನೋಡೋಣ. ಆಹಾ, ಬಿಸಿ 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 ಹೊರಗಡೆ ಮಳೆ, ಇಲ್ಲಿ ಗೋಬಿ ಮಂಚೂರಿ. ಇದು ಮಂಚೂರಿಯಲ್ಲಿ ಇವಾಗ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಗೋಬಿನ. ಲೆಟ್ಸ್ ಹ್ಯಾವ್ ಇಟ್. ಟೇಸ್ಟ್ ಹೇಗಿದೆ ನೋಡೋಣ. ತುಪ್ಪ ನಂಗೆ ಹಿಂಗೇನೆ ಈ ಥರ ಡ್ರೈ ಗೋಬಿ ಇರುತ್ತಲ್ಲ, ಈ ಥರ ಡ್ರೈ ಫ್ರೈ ಮಾಡಿರೋ ಗೋಬಿನ ತಿನ್ನೋದಂದ್ರೆ ಬಹಳ ಇಷ್ಟ. ಸಕ್ಕತ್ತಾಗುತ್ತೆ. ನೆಕ್ಸ್ಟ್ ಇನ್ನೋದಕ್ಕೆ ಮಂಚೂರಿಯನ್ ಮಾಡಬೇಕು, ಅದಕ್ಕೆ ಮಸಾಲೆ ಆಮೇಲೆ ನೋಡೋಣ. ಈಗ ಮಂಚೂರಿಯನ್ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕೊಂಡೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮನೆಯಲ್ಲೇ ಮಾಡಿದ್ದ ಚಿಲ್ಲಿ ಪೇಸ್ಟ್, ಒಬ್ಬೊಬ್ರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಖಾರ ಕಡಿಮೆ ತಿಂತಾರೆ. ಚಿಲ್ಲಿ ಪೇಸ್ಟನ್ನ ನೋಡಿಕೊಂಡು ಹಾಕಬೇಕು. ಕ್ಯಾಪ್ಸಿಕಮ್ ಇದು ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಇದನ್ನು ಹಾಕೊಳ್ತಾ ಇದ್ದೀವಿ. ಈರುಳ್ಳಿ ಬೇಯೋದಕ್ಕೆ ಮಾತ್ರ ಉಪ್ಪು ಹಾಕೊಳ್ತಾ ಇದ್ದೀವಿ. ಇದರಲ್ಲಿ ಈರುಳ್ಳಿ ತರಕಾರಿ ಹಸಿರಿದ್ರೆ ಒಂಥರ ಮಜಾ ತಿನ್ನೋಕ್ಕೆ, ಒಂಥರ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಸಾಕು. ಇವಾಗ ಗ್ರೇವಿ ಬೇಕಾದ ಐಟಮ್ ಫಸ್ಟಿಗೆ ಟೊಮೆಟೊ ಸಾಸ್, ಸ್ವಲ್ಪ ಪೆಪ್ಪರ್ ಪೌಡರ್. ಇದು ಮನೆಯಲ್ಲೇ ಮಾಡಿರೋ ಪೆಪ್ಪರ್ ಪೌಡರ್ ಅದರಿಂದ ನಾನು ಚೂರೇ ಹಾಕೊಂಡಿದ್ದೀನಿ. ಅಂಗಡಿಯಿಂದ ತೊಗೊಂಬರೋದ್ರಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು,
ಇದು ಸೋಯಾ ಸಾಸ್. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದಕ್ಕೆ ಕೆಲವರು ವಿನೆಗರ್ ಹಾಕ್ತಾರೆ. ವಿನೆಗರ್ ನಾನು ಅಷ್ಟು ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಕೆಮಿಕಲ್ಸ್ ನಾನು ಇಷ್ಟಪಡಲ್ಲ ಜಾಸ್ತಿ. ಅದಕ್ಕೋಸ್ಕರ ವಿನೆಗರ್ ಬದಲು ನಾನು ಇದಕ್ಕೆ ನಿಂಬೆಹಣ್ಣು ಹಾಕ್ಕೊತೀನಿ. ವಿನೆಗರ್ ಬದಲಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ. ಗ್ರೇವಿ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು. ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಕರೆದಿಟ್ಕೊಂಡಿರೋ ಗೋಬಿನ ಅದಕ್ಕೆ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಬಿ ಮಂಚೂರಿಯನ್ ಈಸ್ ರೆಡಿ. ಇವಾಗ ಸರ್ವ್ ಮಾಡೋಕ್ಕೆ, ನಾನಂತೂ ತಿನ್ನೋಕ್ಕೆ ರೆಡಿಯಾಗಿದ್ದೀನಿ. ಲೆಟ್ಸ್ ಹ್ಯಾವ್ ಎ ಟೇಸ್ಟ್. ನಾನು ಚಿಲ್ಲಿ ಸಾಸ್ ಅಂತ ಹೇಳಿದ್ದೆ, ಅದಕ್ಕೆ ಏನೂ ಹಾಕಿರಲಿಲ್ಲ ಆ್ಯಕ್ಚುಲಿ. ಅವಾಗ ಬೇಯಿಸ್ಬೇಕಾದ್ರೆ ಮಾತ್ರ ಉಪ್ಪು ಹಾಕಿದ್ದೆ. ಇವಾಗ ಈ ಪೇಸ್ಟಿಗೆ ಇದು ಸಾಸ್ ಹೇಗೆ ಮಾಡೋದು ಅಂದರೆ, ಅದು ಕೆಲವು ವಿನೆಗರ್ ಬೇಕಾದವರು ವಿನೆಗರ್ ಹಾಕೋಬೋದು, ಇಲ್ಲ ವಿನೆಗರ್ ಇಷ್ಟಪಡಲ್ಲ ಅಂದವರು ನಿಂಬೆಹಣ್ಣು ಹಾಕೋಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ, ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಇದು ಚಿಲ್ಲಿ ಸಾಸ್, ಹೋಮ್ ಮೇಡ್ ಚಿಲ್ಲಿ ಸಾಸ್ ಆಗಿರುತ್ತೆ. ಇದು ಗ್ರೀನ್ ಚಿಲ್ಲಿ ಸಾಸು ಸಕ್ಕತ್ತಾಗಿರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ಗೋಬಿ ಜೊತೆಗೆ ನೆಂಚ್ಕೊಂಡು ತಿನ್ನಲಿಕ್ಕೆ. ಬಿಸಿ ಬಿಸಿ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ನಾನು ಸ್ವಲ್ಪ ಖಾರ ಜಾಸ್ತಿ, ಅದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಮಾಡಿರೋ ಗ್ರೀನ್ ಚಟ್ನಿನ ಯೂಸ್ ಮಾಡ್ಕೊಂಡು ತಿಂತಾಯಿದ್ದೀನಿ, ಸಾಸ್ನ. ಸಕ್ಕತ್ತಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಸಿಂಪಲ್ ರೆಸಿಪಿ ಇದೆ, ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ. ಹೊರಗಡೆಗಿಂತ ಸೂಪರಾಗಿ ಬರುತ್ತೆ ರೆಸ್ಟೋರೆಂಟ್ ಹೋಟೆಲ್ಗಿಂತ. ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್, ಬಾಯ್ ಬಾಯ್, ಹ್ಯಾವ್ ಎ ಗ್ರೇಟ್ ಡೇ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.